ಕೇಳಿದ ವಯನಾಡಿನಲ್ಲಿ ಭೂಕುಸಿತ ದುರಂತಕ್ಕೆ ಸಂಬಂಧಪಟ್ಟಂತೆ ದೇವರನಾಡಲ್ಲಿ ಸತ್ತವರಷ್ಟು ಸಿಕ್ಕವರಷ್ಟು ಗೊತ್ತಾ? ಬಿಕಾಸ್ ಅಲ್ಲಿ ಬಗೆದಷ್ಟು ಕೂಡ ಹೆಣಗಳು ಸಿಗ್ತಾ ಇರುವಂಥದ್ದು, ಸಾವನ್ನಪ್ಪಿರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. 270ಕ್ಕೂ ಹೆಚ್ಚಿನ ಜನ ಇದುವರೆಗೂ ಸಾವನ್ನಪ್ಪಿರುವಂಥದ್ರ ಬಗ್ಗೆ ಅಧಿಕೃತವಾಗಿ ಗೊತ್ತಾಗಿರುವಂಥದ್ದು. ಇನ್ನು ಎಷ್ಟು ಜನ ಸಾವನ್ನಪ್ಪಿದ್ದಾರೋ ಏನೋ ಗೊತ್ತಿಲ್ಲ. ಬಿಕಾಸ್ ಇಲ್ಲಿ 400ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿರುವಂಥ ಕಾರಣಕ್ಕೋಸ್ಕರ ಕೆಲವರ ರಕ್ಷಣೆ ಆಗಿದೆ ಅಷ್ಟೇ, ಕೆಲವರ ರಕ್ಷಣೆ ಮಾತ್ರ ಆಗಿರುವಂಥದ್ದು. ಸೊ ಹೀಗಾಗಿ ನಾಪತ್ತೆ ಆದವರಿಗೋಸ್ಕರ ಇನ್ನೂ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಮಾಡಲಾಗ್ತದೆ. ಈ ಸಂದರ್ಭದಲ್ಲಿ ರಾಶಿ ರಾಶಿ ಹೆಣ ಪತ್ತೆ ಹಚ್ಚೋದೇ ಸವಾಲಾಗಿದೆ. ಅವರನ್ನು ಫೈಂಡ್ ಔಟ್ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ, ಯಾರವರು ಸತ್ತಿರುವಂಥವ್ರು ಅಂತ. ದುರಂತದಲ್ಲಿ ಈವರೆಗೂ 276 ಮಂದಿ ಸಾವನ್ನಪ್ಪಿದ್ದಾರೆ. ನದಿ ಗುಡ್ಡಗಳಡಿ ಸಿಗ್ತಲೇ ಇರುವಂಥದ್ದು ಮೃತದೇಹ. ಸಾಮೂಹಿಕ ಅಂತ್ಯಕ್ರಿಯೆಯನ್ನ ಮಾಡಲಾಗ್ತಾ ಇದೆ. ಅಲ್ಲಿ ವಯನಾಡಿನಲ್ಲಿ ಸರ್ಕಾರ ಸಾಮೂಹಿಕ ಅಂತ್ಯಕ್ರಿಯೆಯನ್ನ ಮಾಡ್ತಾ ಇದೆ. ಬಿಕಾಸ್ ಕೆಲವರ ಐಡೆಂಟಿಫಿಕೇಶನ್ ಆಗ್ತಾ ಇಲ್ಲ. ನಾವು ವಯನಾಡಿಗೆ ಇಂದು ಲೋಕಸಭೆಯ ವಿರೋಧ ಪಕ್ಷ ನಾಯಕರಾಗಿರುವಂಥ ಹಾಗೆ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಹೋಗ್ತಾ ಇದ್ದಾರೆ. ಹಾಗೆ ಪ್ರಿಯಾಂಕಾ ಗಾಂಧಿ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಗುಡ್ಡ ಕುಸಿತ ಸ್ಥಳವನ್ನ ಪರಿಶೀಲನೆ ನಡೆಸಲಿದ್ದಾರೆ ರಾಹುಲ್ ಗಾಂಧಿ ಅವರು. ಬಿಕಾಸ್ ಅಲ್ಲಿ 2 ಬಾರಿ ಸಂಸದರಾಗಿದ್ದಂಥವ್ರು ರಾಹುಲ್ ಗಾಂಧಿ ಅವರು. ಈಗ ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಿಯಾಂಕಾ ಗಾಂಧಿ ಅವರು ಅಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಹೋಗ್ತಾ ಇದ್ದಾರೆ. ಕಾಳಜಿ ಕೇಂದ್ರಗಳಿಗೆ ತೆರಳಿ ಸಂತ್ರಸ್ತರ ಜೊತೆ ಮಾತುಕತೆಯನ್ನ ಮಾಡಲಿದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಲಿದ್ದಾರೆ ರಾಹುಲ್ ಗಾಂಧಿ ಅವರು. ಅಲ್ಲಿನ ಮಾಜಿ ಸಂಸದರು, ಅಲ್ಲಿ ಈಗ ಯಾರು ಸಂಸದರಿಲ್ಲ, ಇವರೇ ಸಂಸದರಾಗಿದ್ದಂಥವ್ರು. 2 ಕ್ಷೇತ್ರದಲ್ಲಿ ಗೆದ್ದಿದ್ದಂಥ ಹಿನ್ನೆಲೆಯಲ್ಲಿ ವಯನಾಡಿಗೆ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು. ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಅವರು ಇವತ್ತು ಹೋಗ್ತಾ ಇದ್ದಾರೆ. ಮೊನ್ನೆನೇ ಹೋಗಬೇಕಾಗಿತ್ತು, ಆದರೆ ವಾತಾವರಣ ಸರಿ ಇಲ್ಲ, ಹೆಲಿಕಾಪ್ಟರ್ ಅಲ್ಲಿಗೆ ಲ್ಯಾಂಡ್ ಆಗ್ಲಿಕ್ಕೆ ಆಗದಿರುವಂಥ ಕಾರಣಕ್ಕೋಸ್ಕರ, ಪರಿಸ್ಥಿತಿ ಸರಿ ಇಲ್ಲದಂಥ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಭೇಟಿ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಹೋಗ್ತಾ ಇದ್ದಾರೆ. ನಾವು ವಯನಾಡು ದುರಂತದಲ್ಲಿ 9 ಕನ್ನಡಿಗರು ಸಾವನ್ನಪ್ಪಿರುವಂಥದ್ದು. ನಿನ್ನೆವರೆಗೂ ಕೂಡ 4 ಜನ ಅಂತ ನೋಡ್ತಾ ಇದ್ವಿ, ನಿನ್ನೆ ಮಧ್ಯಾಹ್ನದವರೆಗೂ. ತದನಂತರ ಇನ್ನೂ ಕೆಲವರು ಸಾವನ್ನಪ್ಪಿರುವಂಥದ್ದು ಗೊತ್ತಾಯಿತು. ಸೊ ಹೀಗಾಗಿ ಟೋಟಲ್ ಆಗಿ 9 ಕನ್ನಡಿಗರು ಸಾವನ್ನಪ್ಪಿರುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು 6 ಜನರ ಶವ ಅಷ್ಟೇ ಇದುವರೆಗೂ ಪತ್ತೆ ಆಗಿರುವಂಥದ್ದು ಕನ್ನಡಿಗರದ್ದು. ಇನ್ನು 10 ಜನ ನಾಪತ್ತೆ ಆಗಿದೆ. ಅವರಿಗೋಸ್ಕರ ಶೋಧವನ್ನ ಮಾಡಲಾಗ್ತಾ ಇದೆ. ಕುಟುಂಬಸ್ಥರನ್ನ ಕಳೆದುಕೊಂಡವರ ಆಕ್ರಂದನ ಅಲ್ಲಿ ಮುಗಿಲು ಮುಟ್ಟಿದೆ. ಇನ್ನೊಂದು ಶವ ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ರೋಧನೆ. ಬಿಕಾಸ್ ಅವ್ರ ಕಡೆಯವರು ಅವರ ಮೃತದೇಹ ಸಿಕ್ಕಂತ ಸಂದರ್ಭದಲ್ಲಿ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಆ ಒಂದು ದೃಶ್ಯಾವಳಿಗಳೇ ಭಯಾನಕವಾಗಿದೆ. ಕನ್ನಡಿಗರ ರಕ್ಷಣೆಗೆ ಮುಂದಾಗಿರುವಂಥದ್ದು ರಾಜ್ಯ ಸರ್ಕಾರ. ಕನ್ನಡಿಗರ ರಕ್ಷಣೆಗೆ ಸ್ಥಳದಲ್ಲೇ ಇದ್ದಾರೆ ರಾಜ್ಯದ ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್. ಕಾಳಜಿ ಕೇಂದ್ರಗಳಿಗೆ ತೆರಳಿ ಕನ್ನಡಿಗರ ಜೊತೆ ಮಾತುಕತೆಯನ್ನ ಮಾಡಲಾಗ್ತದೆ. ಅಲ್ಲಿ ಫೆಸಿಲಿಟಿಯನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತದೆ. ಸೂಕ್ತ ರೀತಿಯಲ್ಲಿ ಸ್ಪಂದಿಸುವಂತ ಕೆಲಸವನ್ನ ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಸ್ಪಂದಿಸುವಂತ ಕೆಲಸವನ್ನ ನಮ್ಮ ರಾಜ್ಯದಿಂದ ಹೋಗಿರುವಂತ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಕೇರಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ನೋಡ್ತಾ ಇದೀವಿ ಎಂತ ದುರಂತ ಅದು. ಇನ್ನೂ ಕೂಡ ಹುಡುಕುವಂತ ಸಂದರ್ಭದಲ್ಲಿ ಸಾಕಷ್ಟು ಮೃತದೇಹಗಳು ಸಿಗ್ತಾ ಇರುವಂತದ್ದು. ಸೊ ಈಗ ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ? ಮಳೆ ನಿರಂತರವಾಗಿ ಇನ್ನೂ ಕೂಡ ಬರ್ತಾ ಇದೆಯಾ? ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಅಂತ? ಪೃಥ್ವಿ, ಏನು ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವಂತಹ ಘೋರ ದುರಂತದ ಹಿನ್ನೆಲೆಯಲ್ಲಿ ಈಗ 3ನೇ ದಿನದ ಕಾರ್ಯಾಚರಣೆಯೂ ಕೂಡ ಒಂದು ಕಡೆ ಸಾಗ್ತಾ ಇದೆ. ಅಂದರೆ ಚೂರಲ್ಮಲೆ ಹಾಗೂ ಮುಂಡಕೈ ಭಾಗ ಹಾಗೂ ಮಲ್ಲಾಪುರಂ ಭಾಗದಲ್ಲಿ ಈಗಾಗಲೇ SDRF, NDRF ಹಾಗೂ ಇಂಡಿಯನ್ ಆರ್ಮಿ ಹಾಗೂ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆ ಕಾಳಜಿ ಕೇಂದ್ರಗಳಲ್ಲಿ ಅಳಿದುಳಿದವರು ಅಂದರೆ ರಕ್ಷಣೆ ಮಾಡಿ ಕರ್ಕೊಂಡು ಬಂದಂಥವರಿಗೆ ಊಟ ಉಪಚಾರ ನೀಡಿ ಆರೈಕೆಯನ್ನು ಸಹ ಮಾಡಲಾಗ್ತಿದೆ. ಅಂದರೆ ಕ್ಷಣದಿಂದ ಕ್ಷಣಕ್ಕೆ ಸಾವಿನ ಸಂಖ್ಯೆಯು ಕೂಡ ಇದೆ. ಮೃತದೇಹಗಳ ಪತ್ತೆ ಕಾರ್ಯ ಏನಿದೆ ಅದು ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಕುಟುಂಬದವರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಯಾರು ಅನ್ನುವಂಥದ್ದು. ಅಂದ್ರೆ ಗುರುತು ಹಚ್ಚಲಿಕ್ಕೂ ಕೂಡ ಕಷ್ಟವಾಗುವಂತ ರೀತಿಯಲ್ಲಿ ರುಂಡ ಒಂದು ಕಡೆ, ಮುಂದ ಒಂದು ಕಡೆ, ಕೈ ಕಾಲು, ಈ ರೀತಿಯ ದೇಹದ ಭಾಗಗಳು ಒಂದೊಂದು ದಿಕ್ಕಿನಲ್ಲಿ ಸಿಗ್ತಾ ಇರುವಂತದ್ದು. ಪೃಥ್ವಿ, ಅಂದ್ರೆ ಏನು ಕನ್ನಡಿಗರ ಅಂದ್ರೆ ಮೈಸೂರು ಭಾಗದ ಟಿ ನರಸೀಪುರ ತಾಲೂಕಿನ ಉಕ್ಕುಲಗೆರೆ ಗ್ರಾಮದ 8 ಮಂದಿ ನಾಪತ್ತೆ ಆಗಿದ್ರು. ಅದರಲ್ಲಿ ನಿನ್ನೆ ಶಿವಣ್ಣ ಎಂಬುವರ ಮೃತದೇಹ ಪತ್ತೆಯಾಗಿತ್ತು. ಈಗ 13 ವರ್ಷದ ಅಶ್ವಿನ್ ಎಂಬ ಹುಡುಗನ ಮೃತದೇಹ ಗುರುತಾಗಿದೆ, ಅಂದ್ರೆ ಪತ್ತೆಯಾಗಿದೆ. ಈ ಬಗ್ಗೆ ಮಾತನಾಡ್ಲಿಕ್ಕೆ ಅವರ ಕುಟುಂಬದ ಸುನಿಲ್ ಅವ್ರು ನನ್ನ ಜೊತೆ ಇದ್ದಾರೆ, ಮಾತಾಡ್ತೀನಿ. ಸರ್, ಯಾವಾಗ ಅಶ್ವಿನ್ ಅವ್ರಿಗೆ ಮೃತದೇಹ ಪತ್ತೆ ಸಿಕ್ತು? ಸರ್, ಸಿಕ್ಕಿತ್ತು, ನೆನ್ನೆನೆ ಸಿಕ್ಕಿದ್ದು. ಅವ್ರ ಅಮ್ಮನಿಗೆ ಅವ್ರಿಗೆ ಇಬ್ಬರನ್ನ ಕರ್ಕೋಗಿದ್ದು, ಅವ್ರಿಗೆ ಕಂಡಿಡಿಯೋಕೆ ಆಗಿಲ್ಲ. ಅದಕ್ಕೆ ನೆನ್ನೆ ಅಲ್ಲೇ ಮಡಗಿದ್ದು. ಅದು ಬೇರೆಯವ್ರು ತಗೊಂಡೋಗಿದ್ರು ಬಾಡಿನ. ಆಮೇಲೆ ಪುನಃ ವಾಪಸ್ ತಗೊಂಬಂದ್ರು. ಅವ್ರದ್ದು ಕನ್ಫರ್ಮ್ ಆಗಿಲ್ಲ.
ಆಮೇಲೆ ಈಗ ಬೆಳಿಗ್ಗೆ ಹೋಗಿ ತೋರಿಸುವಾಗ ಅವ್ರು ಕನ್ಫರ್ಮ್ ಆಯಿತು ನನ್ನ ಮಗನೇ ಅಂತ, ಅಶ್ವಿನ್ ಅವ್ರ ಮಗನೇ ಅಂತ ಕನ್ಫರ್ಮ್ ಆಗೈತೆ ಅಷ್ಟೇ. ಗುರ್ತಿಡಿಯೋಕೆ ಹೇಗೆ ಸಾಧ್ಯ ಆಗ್ತಿದೆ ನಿಮ್ಗೆ ಕಷ್ಟ? ನಿನ್ನೆ ಬಾಡಿ ಸಿಕ್ಕಿ ಗುರ್ತಿಡಿಯೋಕೆ ಹೇಗೆ ಕಷ್ಟ ಆಯ್ತು ಸರ್? ಅವರು ಒಂದು ಪ್ರೂಫ್ ಇಟ್ಟಿರ್ತಾರೆ, ಏನಂದ್ರೆ ಅಮ್ಮ ಅಂತೂ ಮಕ್ಕಳ ಯಾವತ್ತೂ ಮರೆಯೋಕ್ಕಾಗಲ್ಲ, ಅವ್ರದ್ದು ಚಿಕ್ಕ ಚಿಕ್ಕ ಗುರುತು ಯಾವತ್ತೂ ಇರ್ತದೆ, ಆ ಥರ ಕಂಡಿಡ್ದಿರೋದು. ಬೇರೆ ಏನಂದ್ರೆ ನಾವೆಲ್ಲ ಹೋದ್ರೆ ಕಂಡಿಡಿಯೋಕ್ಕಾಗಲ್ಲ. ಅವ್ರ ಅಪ್ಪನ ಹೋಗಿ ಫಸ್ಟ್ ಕರ್ಕೋಗಿದ್ದೋ ಅವನಿಗೆ ಕಂಡಿಡಿಯೋಕ್ಕಾಗಿರಲಿಲ್ಲ, ಈಗ ಅವಳು ಹೋಗಿರೋದಕ್ಕೆ ಕನ್ಫರ್ಮ್ ಆಗಿರೋದು ಅದು. ಪೃಥ್ವಿ, ಅಂದರೆ ಮೃತದೇಹಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದಷ್ಟು ಜನರ ನೋವಿಗೆ ಕಾರಣ. ಆದರೆ ಸಿಕ್ಕಿದ್ರೂ ಕೂಡ ಇವರು ನಮ್ಮವರ ಇಲ್ಲವಾ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವುದು ಕೂಡ ಅಷ್ಟೇ ಕಷ್ಟದ ಕೆಲಸವಾಗಿದೆ. ಅಂದರೆ ನಿನ್ನೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಏನು ಗುಡ್ಡ ಕುಸಿತ ಇತ್ತು ಅಲ್ಲಿಗೆ ವಿಸಿಟ್ ಮಾಡಿದ್ರು, ಹಾಗೂ ಇಲ್ಲಿರ್ತಕ್ಕಂಥ ಕನ್ನಡಿಗರನ್ನ ಭೇಟಿ ಮಾಡಿ ನಾನು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥ ಸಾಂತ್ವನ ಮಾತುಗಳನ್ನ ಆಡಿದ್ರು. ಪೃಥ್ವಿ, ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮೆಪ್ಪಾಡಿಯಲ್ಲಿ ನೋಡಿದ್ವಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ. ಇನ್ನು ಚೂರಲ್ ಮಾಲದಿಂದಲೂ ಕೂಡ ನಮ್ಮ ಪ್ರತಿನಿಧಿ ಆಶಿಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದ್ರೆ. ಆಶಿಕ್, ನಾವು ಗಮನಿಸ್ತಾ ಇದ್ವಿ ಈಗ ಮೆಪ್ಪಾಡಿಯಲ್ಲೂ ಕೂಡ ಸ್ಪಂದಿಸುವಂತ ಕೆಲಸ ಆಗ್ತದೆ. ಇನ್ನು ಘೋರ ದುರಂತ ಸಂಭವಿಸಿರುವಂಥದ್ದು ಅಂದ್ರೆ ಚೂರಲ್ ಮಾಲದಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ? ಅಲ್ಲಿ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಲ್ಲೂ ಯಾರಾದ್ರೂ ಕನ್ನಡಿಗರು ನಾಪತ್ತೆ ಆಗಿದ್ದಾರೆ? ಅಲ್ಲೂ ಏನಾದ್ರೂ ನಿರಂತರವಾಗಿ ಮಳೆ ಏನಾದ್ರೂ ಸುರಿತಾ ಇದೆಯಾ? ಅದು ಅಡ್ಡಿ ಆಗ್ತಾ ಇದೆಯಾ ಹೇಗೆ ಅಂತ? ಪೃಥ್ವಿ, ಇನ್ನೂ ಕೂಡ ಆ ಮಳೆ ಮುಂದುವರೆದಿರುವಂಥದ್ದು. ಚೂರಲ್ಮಾಲ, ನಾನು ಇನ್ನು ಆನ್ ದ ವೇ ಇದ್ದೀನಿ. ಇನ್ನೊಂದು 1 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಭೂಕುಸಿತ ಸಂಭವಿಸಿರುವಂಥ ಜಾಗ ಇದೆ. ಆದರೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇಲ್ಲಿ ಅಲ್ಲಿ ಭೂಕುಸಿತದಲ್ಲಿ ಯಾರೆಲ್ಲ ಸಿಲುಕಿಕೊಂಡಿರ್ತಾರೋ ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡಿಕೊಂಡು ಫಸ್ಟ್ಗೆ ಕರೆತಂದು ಫಸ್ಟ್ ಏಡ್ ಮಾಡುವಂಥ ಒಂದು ಪಾಯಿಂಟ್ ಇದು. ಇಲ್ಲಿ ಆ ಸೇನೆ ಇದೆ, ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು. ಈ ಒಂದು ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲೇ ಕ್ಯಾಂಪ್ ಮಾಡಿಕೊಂಡು ಕಳೆದ 3 ದಿನಗಳಿಂದ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಈ ಒಂದು ರಕ್ಷಣಾ ಕಾರ್ಯಾಚರಣೆಯ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಮೇಜರ್ ಜನರಲ್ ಏನು VT ಮ್ಯಾಥ್ಯೂ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಅವರು ಮಲಯಾಳಮಲ್ಲಿ ಮಾತಾಡ್ತಾರೆ, ಆದರೂ ಕೂಡ ಅವ್ರನ್ನ ಮಾತಾಡಿಸ್ಕೊಂಡು ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡ್ತೀನಿ. സർ ഇപ്പോൾ രക്ഷാ പ്രവർത്തനം ഇതുവരെയായി എന്താണ് അപ്ഡേറ്റ്സ്? ഇംഗ്ലീഷ് മലയാളം? ഓക്കെ. രക്ഷാപ്രവർത്തനം ഇപ്പം 2ാം ഘട്ടത്തിലേക്ക് കിടക്കുവാണ്. 1ാം ഘട്ടം കഴിഞ്ഞു. 1ാം ഘട്ടം 30-ാം തീയതി തൊട്ട് ഇന്ന് വരേക്കും ആണ്. അതിൽ കഴിയുന്നിടത്തോളം ആൾക്കാരെ ഞങ്ങൾ റെസ്ക്യൂ ചെയ്തു. അങ്ങോട്ട് കിടക്കാൻ ഭയങ്കര പ്രയാസമായിരുന്നു, എല്ലാവരും മണ്ണിൽ കൂടെയും കിടക്കുവാണ്. ഇതെല്ലാം ഞങ്ങൾ റെസ്ക്യൂ ചെയ്യാൻ സാധിച്ചു. 350ഓളം ആർമി പേഴ്സണൽ അതിനുവേണ്ടി 4-5 കോളത്തിൽ ഇവിടെ ഡിപ്ലോയ് ചെയ്തിരുന്നു. ഇനി 2ാം ഘട്ടം സ്റ്റാർട്ട് ചെയ്യുക. ഇത് 2ാം ഘട്ടം എന്ന് വെച്ചാൽ എങ്ങനെയാണ് രക്ഷാപ്രവർത്തനം നടത്തുക? 2ാം ഘട്ടം എന്ന് പറഞ്ഞു കഴിഞ്ഞാൽ ഇപ്പോൾ പാലം ഇപ്പോൾ 12 മണിക്ക് വരും. 12 മണിക്ക് പാലം വന്നു കഴിഞ്ഞാൽ ഞങ്ങൾ ഹെവി എക്യുപ്മെൻറ്റ് നമുക്ക് ക്രോസ് ചെയ്യാൻ പറ്റും. ഹെവി എക്യുപ്മെൻറ്റ് വൺസ് ഇറ്റ് ഇസ് അക്രോസ്, we will be able to break wherever we will be able to dig up the land and see if there are people who are trapped inside. Some houses are covered in mud, we will be able to see that. ഇപ്പോൾ ഈ ചൂരൽമല എന്ന് പറഞ്ഞ സ്ഥലത്ത് എത്ര മൃതശരീരങ്ങൾ പുറത്തെടുക്കാൻ സാധിച്ചിട്ടുണ്ട് നിങ്ങൾ? ചൂരൽമലയിൽ നിന്ന് ഞങ്ങളായിട്ട് 100ഓളം എടുത്തിട്ടുണ്ട്. പക്ഷേ അതിൽ കൂടുതലുണ്ട്. പക്ഷേ മുമ്പിൽ 100ഓളം മൃതശരീരങ്ങൾ ഞങ്ങൾ പുറത്തെടുത്തു. ಇದಿಷ್ಟು ಏನು ಈ ಒಂದು ಉಸ್ತುವಾರಿ ವಹಿಸಿಕೊಂಡಿರುವಂತಹ ಮೇಜರ್ ಜನರಲ್ ಆಗಿರುವಂತಹ VT ಮ್ಯಾಥ್ಯೂ ಅವರ ಮಾತು. ಅಂದರೆ ಇವತ್ತಿನಿಂದ ನಾವು 2ನೇ ಹಂತದ ಕಾರ್ಯಾಚರಣೆಗೆ ಮುಂದಾಗ್ತೀವಿ. ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ನಿರಂತರವಾಗಿ ಏನು ಇಲ್ಲಿನ ರಕ್ಷಣಾ ಸಿಬ್ಬಂದಿಗಳು ಇಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಅಂದರೆ ಒಂದೊಂದು ಬ್ಯಾಚ್ ವೈಸ್ ಆಗಿ ಮಾಡ್ಕೊಳ್ತಾ ಹೋಗ್ತಾ ಇರುವಂಥದ್ದು. ಕಳೆದ 2-3 ದಿನಗಳ ಕಾಲ ನಾವು 1ನೇ ಹಂತದ ಕಾರ್ಯಾಚರಣೆಯನ್ನು ಮಾಡಿ ಮುಗಿಸಿದ್ದೀವಿ. ಇನ್ನು ಇವತ್ತಿನಿಂದ 2ನೇ ಹಂತದ ಕಾರ್ಯಾಚರಣೆಗೆ ಮುಂದಾಗ್ತಾ ಇದ್ದೀವಿ. ಸುಮಾರು 350ಕ್ಕೂ ಹೆಚ್ಚಿನ ಸೇನಾ ಸಿಬ್ಬಂದಿಗಳನ್ನು ಬಳಸಿಕೊಂಡು ಇವತ್ತಿನಿಂದ ಕಾರ್ಯಾಚರಣೆ ಶುರು ಆಗುತ್ತೆ. ಅಡಿಷನಲ್ ಆಗಿ ಕೂಡ ಒಂದಿಷ್ಟು ಫೋರ್ಸ್ಗಳನ್ನು ತರಿಸ್ಕೊಂಡಿದ್ದೀವಿ. ಮತ್ತು ಮುಖ್ಯವಾಗಿ ಚೂರಲ್ಮಲ ಮತ್ತು ಆ ಕಡೆ ಇರುವಂತಹ ಅಂದರೆ ಈ ಒಂದು ಚಾಲಿಯಾರ್ ನದಿಯಿಂದ ದಾಟ್ಕೊಂಡು ಆ ಕಡೆ ಇರುವಂತಹ ಕೆಲವೊಂದು ಗ್ರಾಮಗಳಿಗೆ ಇನ್ನೂ ಕೂಡ ನಾವು ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಹೀಗಾಗಿ ಇವತ್ತಿನಿಂದ ಅಲ್ಲಿ ಒಂದು ತಾತ್ಕಾಲಿಕವಾಗಿ ಸೇನೆಯ ಕಡೆಯಿಂದನೇ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿ ಆ ಸೇತುವೆ ಮೂಲಕವಾಗಿ ನಾವು ಆ ಗ್ರಾಮಗಳಿಗೆ ಹೋಗಿ ಅಲ್ಲೂ ಕೂಡ ಸಾಕಷ್ಟು ಜನ ಕಳೆದ 3-4 ದಿನಗಳಿಂದ ಸಿಲುಕಿಕೊಂಡಿದ್ದಾರೆ, ಅವ್ರನ್ನೂ ಕೂಡ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಇನ್ನೂ ಕೂಡ 1 ಕಿಲೋಮೀಟರ್ ಅಂದರೆ ಮೇಲೆಯಿಂದನೇ ಸುಮಾರು 4-5 ಕಿಲೋಮೀಟರ್ ಹಿಂದೆನೇ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಎಲ್ಲ ವಾಹನಗಳನ್ನು ಕೂಡ ತಡೆ ಹಿಡಿತಾ ಇರುವಂಥದ್ದು. ಈ ಒಂದು ರೆಸ್ಕ್ಯೂಗೆ ಸಂಬಂಧಪಟ್ಟಿರುವಂಥ ಸೇನೆಯ ವಾಹನ, ಅಗ್ನಿಶಾಮಕ ವಾಹನ, ಜೊತೆಗೆ ಆಂಬ್ಯುಲೆನ್ಸ್ಗಳನ್ನು ಮಾತ್ರ. ಮತ್ತು ಇಲ್ಲಿ ಇರುವಂಥ ಗ್ರಾಮಸ್ಥರಿಗೆ ಮತ್ತು ಇಲ್ಲಿ ಕೆಲವು ಏನು ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಲಾಗಿದೆ. ಅಲ್ಲಿ ಇರುವಂಥ ನಿರಾಶ್ರಿತರಿಗೆ ಒಂದಿಷ್ಟು ಆಹಾರ ಧಾನ್ಯಗಳನ್ನು ಅಥವಾ ಅವ್ರಿಗೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳನ್ನು ತರೋದಕ್ಕೆ ಮಾತ್ರ ವಾಹನಗಳನ್ನು ಬಿಡ್ತಾ ಇರುವಂಥದ್ದು. ಪೃಥ್ವಿ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಸೇನೆಯು ಕೂಡ ಸಜ್ಜಾಗಿ 2ನೇ ಹಂತದ ರಕ್ಷಣಾ ಕಾರ್ಯಾಚರಣೆಗೆ ಕೂಡ ಮುಂದಾಗ್ತಾ ಇರುವಂಥದ್ದು. ಪೃಥ್ವಿ,
ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.